ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವೋದಯ ರಿಸಲ್ಟ್ ಬಂತಲ್ವಾ? ನವೋದಯ ರಿಸಲ್ಟ್ ಬಂತು. ಓಕೆ, ಭಾಳಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ತೆಗೆದುಕೊಂಡಿದ್ದೀರಾ. ಸೊ ಅವರು ಕೂಡ ಆಯ್ಕೆ ಆಗಿಲ್ಲ ಅಂತ ಅಂದರೆ ಕಟ್ ಆಫ್ ಫೈಲಿ ಹೋಗಿರುತ್ತೆ ಅಂತ ಅದರ ಅರ್ಥ. ಓಕೆ, ದೆನ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮೊದಲನೇ ಲೀಸ್ಟಲ್ಲಿ ಆಯ್ಕೆ ಆಗಿಲ್ಲ, ಎರಡನೇ ಲೀಸ್ಟಲ್ಲಿ ಬಿಡ್ತಾರಾ, ನಮ್ಮದು ಒಂದು ಆಯ್ಕೆ ಆಗುತ್ತಾ, ನಮಗೆ ಸೀಟ್ ಸಿಗುತ್ತಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಮತ್ತು ವೇಟಿಂಗ್ ಲೀಸ್ಟ್ ಯಾವಾಗ ಬಿಡಬಹುದು ಅನ್ನೋದ್ರ ಬಗ್ಗೆ. ಓಕೆ, ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ವಾಚ್ ಮಾಡಿ. ಓಕೆ, ನವೋದಯ ಎರಡನೇ ಆಯ್ಕೆ ಪಟ್ಟಿ ಪ್ರಕಟವಾಗುತ್ತಾ? ಸ್ನೇಹಿತರೆ, ಇದು ವೆಬ್ಸೈಟಲ್ಲಿ ಪ್ರಕಟವಾಗೋದಿಲ್ಲ. ಓಕೆ, ದೆನ್ ನಾವು ಉತ್ತಮ ಅಂಕಗಳನ್ನು ತೆಗೆದುಕೊಂಡಿದ್ದೀವಿ ಆದರೂ ಕೂಡ ಪ್ರಕಟವಾಗಿಲ್ಲ ಅಂತ ಅಂದರೆ ನೀವು ಹೈಲಿ ಕಟ್ ಆಫ್ ಆಗಿರುತ್ತೆ. ನಿಮಗಿಂತ ಉತ್ತಮ ಅಂಕಗಳನ್ನ ತೆಗೆದುಕೊಂಡವರು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿರ್ತಾರೆ. ಓಕೆ, ಹಾಗಿದ್ರೆ ನವೋದಯ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ. ಓಕೆ, ಇದು ಯಾವುದು ವೆಬ್ಸೈಟಲ್ಲಿ ಬರಲ್ಲ ಸ್ನೇಹಿತರೆ. ಓಕೆನಾ? ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗುತ್ತಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಇಲ್ಲ, ಯಾಕೆ ಅನ್ನೋದಾದರೆ ಇಲ್ಲಿ ಮೊದಲನೇ ಸುತ್ತಿನಲ್ಲೇ ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡ್ಕೊಳ್ಳುವಂಥದ್ದು. ಎರಡನೇ ಸುತ್ತಿನಲ್ಲಿ ಆಯ್ಕೆ ಆಗಬೇಕು ಅಂತ ಅಂದರೆ ಅವಾಗೇನಾಗುತ್ತೆ ಅಂತಂದರೆ ಈಗಾಗಲೇ ಬಿಟ್ಟಿರುವಂತಹ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಅಂದರೆ ಸರಿಯಾದ ಸಮಯಕ್ಕೆ ಅವರೇನಾದರೂ ಅಡ್ಮಿಷನನ್ನು ತೆಗೆದುಕೊಳ್ಳಿಲ್ಲ ಅಂತ ಅಂದರೆ ಅವಾಗ ನಿಮ್ಮ ಸೆಕೆಂಡ್ ಲೀಸ್ಟ್ಗೆ ಪರಿಗಣನೆ ತೆಗೆದುಕೊಳ್ತಾರೆ. ಓಕೆ, ದೆನ್ ನಿಮ್ಮ ಸೆಕೆಂಡ್ ಲೀಸ್ಟನ್ನು ಪರಿಗಣನೆಗೆ ತೆಗೆದುಕೊಂಡಾಗ ನಿಮಗೆ ಯಾವ ರೀತಿಯಾಗಿ ನಿಮಗೆ ವೆಬ್ಸೈಟಿನಲ್ಲಿ ಈ ಥರ ಬಿಟ್ಟರಲ್ಲ, ಈಗ ಸೆಲೆಕ್ಟ್ ಆಗಿರುವಂತಹ ಮೊದಲನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳದ್ದು ಸೆಲೆಕ್ಟ್ ಅಂತ ಹೇಳಿಬಿಟ್ರೆ ಆ ಥರ ಬಿಡ್ತಾರಾ? ಇಲ್ಲ ಸ್ನೇಹಿತರೆ, ಬಿಡಲ್ಲ. ಓಕೆನಾ? ವೆಬ್ಸೈಟಿನಲ್ಲಿ ಪ್ರಕಟವಾಗೋದಿಲ್ಲ. ಹಾಗಾದರೆ ಎಲ್ಲಿ ಪ್ರಕಟವಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ವೇಟಿಂಗ್ ಲೀಸ್ಟ್ ಫಲಿತಾಂಶ ಯಾವಾಗ ಬರ್ತದೆ ಅಂತ ಅಂದರೆ ಇದು ವೆಬ್ಸೈಟಿನಲ್ಲಿ ಪ್ರಕಟವಾಗೋಲ್ಲ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನವೋದಯ ಶಾಲೆಗಳಿಂದ ಏನು ಮಾಡ್ತಾರೆ, ಕಾಲ್ ಮಾಡ್ತಾರೆ. ಓಕೆನಾ? ನಿಮ್ಮ ಯಾವ ಮೊಬೈಲ್ ನಂಬರು ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಅಡ್ಮಿಷನ್ನ ತೆಗೆದುಕೊಳ್ಳಿಲ್ಲ ಅಂತಂದರೆ ಸುಮಾರು 1.5 ರಿಂದ 2 ತಿಂಗಳು ಇದು ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ. ಆ ಅಡ್ಮಿಷನ್ ಪ್ರೋಸೆಸ್ ಒಳಗೆ ಏನಾದರೂ ಅಡ್ಮಿಷನನ್ನು ತೆಗೆದುಕೊಳ್ಳಿಲ್ಲ ಅಂತ ಅಂದರೆ ಅವರಿಗೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಹಿಂದೆ ಇರುವಂತಹ ವಿದ್ಯಾರ್ಥಿಗಳಂದರೆ ವೇಟಿಂಗ್ ಲೀಸ್ಟಲ್ಲಿ ಇರ್ತಿರಲ್ಲ, ಸೊ ವೇಟಿಂಗ್ ಲೀಸ್ಟಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಸೆಕೆಂಡ್ ಲೀಸ್ಟಿಗೋಸ್ಕರ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥದ್ದು. ನೆಕ್ಸ್ಟ್ ಏನಂತ ಅಂದರೆ ಈಗ ಇದು ವೆಬ್ಸೈಟಿನಲ್ಲಿ ಪ್ರಕಟವಾಗುತ್ತಾ ಸರ್ ಅಂತೇಳಿ ಕೇಳ್ತಾ ಇದ್ದಾರೆ. ವೆಬ್ಸೈಟಿನಲ್ಲಿ ನಿಮಗೆ ಕಾಲೇಜ್ ಕಡೆಯಿಂದ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಡೆಯಿಂದ ಏನು ಮಾಡ್ತಾರೆ, ಕಾಲ್ ಮಾಡ್ತಾರೆ. ನೀವು ಯಾವುದು ಅಪ್ಲಿಕೇಶನ್ ಹಾಕುವಾಗ ನಂಬರನ್ನು ಕೊಟ್ಟಿರ್ತೀರ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಅಡ್ಮಿಷನ್ ಸೆಕೆಂಡ್ ಹಂತದಲ್ಲಿ ಆಯ್ಕೆ ಆಗಿದೆ, ಅಡ್ಮಿಷನ್ನ ತೆಗೆದುಕೊಳ್ಳಿ ಅಂತೇಳಿ ಕಾಲ್ ಮಾಡ್ತಾರೆ. ಓಕೆ, ದೆನ್ ಇದು ಸುಮಾರು ಜುಲೈ ಜೂನ್ವರೆಗೂ ಏನಾಗುತ್ತೆ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಆವಾಗ ನಿಮಗೆ ಸ್ನೇಹಿತರೆ ಯಾರೀಗ ಅಡ್ಮಿಷನ್ ತೆಗೆದುಕೊಳ್ಳಲ್ಲ ಅವರಿಗೆ ಸೆಕೆಂಡ್ ವೇಟಿಂಗ್ ಲಿಸ್ಟ್ ಇರುವಂತಹ ಫಲಿತಾಂಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡಲ್ಲಿ ಚಾನ್ಸ್ ಕೊಡ್ತಾರೆ. ಓಕೆನಾ? ಅವರಿಗೆ ನವೋದಯ ಶಾಲೆಗಳಿಂದನೇ ಆಯ್ಕೆಯಾದ ನವೋದಯ ಶಾಲೆಗಳಿಂದನೇ ಕಾಲ್ ಮಾಡ್ತಾರೆ, ಅಡ್ಮಿಷನನ್ನು ತೆಗೆದುಕೊಳ್ಳಿ ಅಂತ. ಮೊಬೈಲ್ ನಂಬರ್ನ ಸರಿಯಾಗಿ ಆನ್ ಮಾಡಿಟ್ಕೊಳ್ಳಿ. ಓಕೆನಾ? ದೆನ್ ಇದರಲ್ಲಿ ಅವ್ರೇನು ಮಾಡ್ತಾರೆ, ಈಗ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಅಡ್ಮಿಷನ್ ತೆಗೆದುಕೊಳ್ಳಲ್ಲ. ಈಗ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ, ಸೈನಿಕ ಶಾಲೆ ಆಗಿರ್ಬೋದು, ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಸೇರೋದ್ರಿಂದ ಸೀಟ್ ಏನಾದರೂ ಉಳಿದ್ರೆ ನಿಮಗೆ ಸೆಕೆಂಡ್ ಲಿಸ್ಟ್ ಬರುತ್ತೆ. ಓಕೆನಾ? ಸೆಕೆಂಡ್ ಲಿಸ್ಟ್ ಅಧಿಕೃತವಾಗಿ ಬಿಡ್ತೀವಿ ಅಂತೇಳಿ ಎಲ್ಲೂ ಹೇಳಿಲ್ಲ. ನಿಮಗೆ ಬಿಟ್ಟರೆ ಸ್ನೇಹಿತರೆ ಅದು ಶಾಲೆ ಕಡೆಯಿಂದ ನಿಮಗೆ ಕಾಲ್ ಮಾಡ್ತಾರೆ. ಓಕೆನಾ? ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.